ಇಕ್ಕಟ್ಟಿನಲ್ಲಿ ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ಸದೋತ್ತರವನ್ನು ದಯಪಾಲಿಸಿ ನನ್ನನ್ನು ವಿಶಾಲ ಸ್ಥಳದಲ್ಲಿ ಇಟ್ಟನು. ಶುಕ್ರವಾರ 19 ಡಿಸೆಂಬರ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಚನ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷಿಸಿರಿ ಎಂದು ತಿರುಗಿ ಹೇಳುತ್ತೇನೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಕರ್ತನಲ್ಲಿ ನಾವು ಸಂತೋಷಿಸುವುದಾದರೆ ಅದು ಯಾವಾಗಲೂ ನಮ್ಮಲ್ಲಿ ಇರುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಯಾವಾಗಲೂ ಸಂತೋಷಿಸಿರಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಫಿಲಿಪ್ಪಿ ಸಭೆಯವರಿಗೆ ನಂಬಿಕೆ ವಿಚಾರವಾಗಿ ಬಹಳ ಅದ್ಭುತವಾಗಿ ವರ್ಣಿಸುತ್ತಾ ಹೋದನು. ಅಷ್ಟು ಮಾತ್ರವಲ್ಲ, ಯಾರು ಯೇಸುವನ್ನು ನಂಬಿದ್ದಾರೋ ಅವರು ತಮ್ಮ ಗುರಿಯ ಕಡೆಗೆ ದೇವರ ಸಹಾಯದಿಂದ ಓಡುವಂಥವರಾಗಬೇಕು. ಯಾಕಂದರೆ ದೇವರು ನಮ್ಮನ್ನು ಮೆಚ್ಚುವಂಥವನು, ದೇವರು ನಮ್ಮನ್ನು ನೋಡುವಂಥವನು, ತಕ್ಕ ಸಮಯದಲ್ಲಿ ಪ್ರತಿಫಲ ಕೊಡುವಂಥವನು ಆಗಿದ್ದಾನೆ. ಅದಕ್ಕೆ ನಾವು ದೇವರ ಮಹಿಮೆಗಾಗಿ ದೇವರ ಕಾರ್ಯಗಳನ್ನು ಮಾಡುವಂಥವರಾಗಬೇಕು. ಮತ್ತು ಪೌಲನು ಇದನ್ನೆಲ್ಲ ಬರೆಯುತ್ತಾ ನಾವೆಲ್ಲರೂ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಬೇಕೆಂಬುದಾಗಿ ಅಪೇಕ್ಷಿಸಿ ತನ್ನ ಜನರಿಗೆ ಪ್ರೋತ್ಸಾಹ ಮಾಡುತ್ತಿದ್ದಾನೆ. ಪೌಲನು ತಾನೇ ಈ ಸಮಯದಲ್ಲಿ ಈ ಪತ್ರಿಕೆಯನ್ನು ಬರೆಯುವಾಗ ಸೆರೆಮನೆಯಲ್ಲಿದ್ದನು. ಅಂದರೆ ಹಲವಾರು ಪರಿಸ್ಥಿತಿಗಳು ಅಥವಾ ವಿಚಾರಗಳು ನಮ್ಮನ್ನು ಅನೇಕ ಸಂದರ್ಭಗಳಲ್ಲಿ ಕುಗ್ಗಿಸುವಂತೆ ಮಾಡುವುದು. ಆದರೆ ಪರಿಸ್ಥಿತಿಗಳಾಗಲಿ ವಸ್ತುಗಳಾಗಲಿ ನಮಗೆ ಆನಂದ ತರಲಾರದು. ಪರಿಸ್ಥಿತಿಗಳು ಸಂತೋಷ ತರಬಹುದು, ಆದರೆ ಕ್ಷಣಿಕ. ನಮಗೆ ವಸ್ತುಗಳು ನಮಗೆ ಸಂತೋಷ ಕೊಡಬಹುದು, ಅದು ಕ್ಷಣಿಕವೇ. ಆದರೆ ದೇವರಲ್ಲಿ ನಾವು ಆನಂದಿಸುವುದಾದರೆ ಅದು ಖಂಡಿತವಾಗಿ ನಿರಂತರವಾಗಿ ಇರುವಂಥದ್ದಾಗಿದೆ. ಅದಕ್ಕೆ ಪೌಲನು ನಾವು ದೇವರಲ್ಲಿ ಯಾವಾಗಲೂ ಸಂತೋಷಿಸಬೇಕೆಂಬುದಾಗಿ ಹೇಳುವಂಥವನಾಗಿದ್ದಾನೆ. ಅಂದರೆ ದೇವರು ಕೊಡುವಂಥ ಸಂತೋಷ ನಮ್ಮಲ್ಲಿ ಅದ್ಭುತವಾಗಿ ನಮ್ಮ ಹೃದಯದಲ್ಲಿರುವಂಥದ್ದು, ಯಾರೂ ಅದನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಈ ಸಂತೋಷವು ನಮಗೆ ಯಾವ ಪರಿಸ್ಥಿತಿಯಾಗಲಿ ವಸ್ತುವಾಗಲಿ ನಮಗೆ ಕೊಡಲಾರದು. ದೇವರ ಕಾರ್ಯವನ್ನು ಮಾಡುತ್ತಾ ದೇವರನ್ನು ಮಹಿಮೆ ಪಡಿಸುವಾಗ ನಮಗಾಗುವಂಥ ಸಂತೋಷ ಅದು ಅದ್ಭುತವಾದಂಥದ್ದು. ಸೆರೆಮನೆಯಲ್ಲಿದ್ದುಕೊಂಡು ಪೌಲನು ಹೇಳುತ್ತಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ಎಂಬುದಾಗಿ. ಯಾಕಂದರೆ ದೇವರ ಕಾರ್ಯ ಮಾಡುವಾಗ ನಮ್ಮ ಹೃದಯದಲ್ಲಿ ಸಂತೋಷ ಉಂಟಾಗುತ್ತದೆ. ಆ ಸಂತೋಷ ನಮ್ಮಲ್ಲಿ ಯಾವಾಗಲೂ ಇರುವಂಥದ್ದಾಗುತ್ತದೆ. ಯಾರೂ ಅದನ್ನು ತೆಗಿಲಿಕ್ಕೆ ಸಾಧ್ಯವೇ ಇಲ್ಲ. ವಸ್ತು, ಪರಿಸ್ಥಿತಿ ಈ ಎಲ್ಲವೂ ಕೂಡ ಕ್ಷಣಿಕವಾದದ್ದೇ. ಆದರೆ ದೇವರು ಕೊಡುವಂಥ ಆ ಸಂತೋಷ ನಿರಂತರವಾಗಿರುವಂಥದ್ದು. ಕರ್ತನೇ, ದಯಮಯ ಸ್ವಾಮಿ, ನಿನ್ನಲ್ಲಿ ಯಾವಾಗಲೂ ಸಂತೋಷಿಸುವಂತೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.